ಅಯ್ಯೇ ಒನ ಹೋಟೆಲ್ ಏನೈತೆ ಅವ್ವ ನೋಡೋಣ ಹೊಟ್ಟೆ ತುಂಬಕ್ಕೆ ಹಂಗೈತಲ್ಲ ಅವ್ವ ಶಾಂತಕ. ಅಯ್ಯೇ ಹೋಟೆಲ್ ನೋಡಿ ಮತ್ತೆ ಹೊಟ್ಟೆ ಸೋ ಹಾಕೈತೆ. ಲಗುನ ಬೇರಿ ತಿನ್ನೋಣ. ಏನು ಅವ್ವ ನೆಲದ ಮೇಲೆ ತುಪ್ಪ ಬಿದ್ರು ಬಳ್ಕೊಂಡು ತಿನ್ಬೇಕು ಹಂಗೈತಲ್ಲ ಅವ್ವ ಹೋಟೆಲ. ನಾವು ಒಂದು ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೇವೆ, ನೀವು ಕುಂಡ್ರಿ ಆರ್ಡರ್ ಮಾಡಿರಿ ಆಟೋಗೆ ಬರ್ತೇವೆ ನಾವು. ಹಾಂ ಹೋಗಿ ಬರೋರು ನೀವು. ಹಲೋ ಮೇಡಮ್, ಏನು ಬೇಕ್ರಿ ನಿಮಗೆ? ಏನು ಕೊಡಲಿ ನಾನು? ಮೆನು ತಂದು ಕೊಡ್ಲಿ? ನಾವು ಮೀನು ಮಸಳಿ ತಿನ್ನಂಗಿಲ್ಲಪ್ಪ, ನಮಗೆ ಅದೆಲ್ಲ ಬೇಡ. ಏನಪ್ಪ ಎಲ್ಲಿಂದ ಬಂದು ಹಳ್ಳಿ ಗುಗ್ಗುಗಳು ನಮ್ಮ ಮೆನು ಅಂದ್ರೆ ಏನೇನು ಹೊಸಪಾಟ್ಗತೆ ಮಾತಾಡತ್ತಾವು. ಹಾಂ ಏನಲ್ಲತ್ತಿ ಜೋರ್ಲಿ ಮಾತಾಡಲ್ಲ. ಏನು ಹೇಳ್ರಿ, ನಿಮ್ಗೆ ಏನು ಬೇಕು ಹೇಳ್ರಿ, ತಂದು ಕೊಡ್ತೀನಿ. ನಮ್ಗೆ ಎರಡು ಸಿಟ್ಟು ದೋಸೆ ಎರಡು ಕಲ್ ದೋಸೆ ತೊಗೊಂಬಾರಪ್ಪ. ಲಗುನ ತೊಗೊಂಬ, ಇಲ್ಲಿ ಕಾಯ್ಕೊತ್ ಕುಡ್ರಂಗೆ ಮಾಡಬೇಡ, ನಮಗೆ ಮೊದಲು ಹಸು ಆಗೈತಿ. ಏನಂದ್ರಿ? ಏನು ಇನ್ನೊಂದು ಸರಿಯಾಗಿ ಹೇಳ್ರಿ. ಯಾಕಪ್ಪ ಅವಾಗಿಂದ ನೋಡಕ್ಕೆ ಹೊಳ್ಳಿ ಕೇಳತ್ತಿಲ್ಲ ಅದನ್ನೆಲ್ಲನೂ. ಯಾಕೆ ನೀನು ಏನು ಕಿವಿ ಕೇಳೋದಿಲ್ಲ? ಕಿವಿ ಮಂದಾಗಿದ್ದಾವು. ಏನು ನಾವು ಹಳ್ಳಿಯವ್ರದೇವ ಅಂತ ಹೇಳಿ ನಮ್ಮನ್ನು ಬಕ್ರ ಮಾಡ್ಬೇಕಂತ ಹೇಳಿ ಮಾತಾಡಕ್ಕೆ ನಾವು. ಏನು ಹೇಳತ್ತಾರನ್ನ ಸ್ಪಷ್ಟವಾಗಿ ಹೇಳ್ರಿ, ನಿಮ್ಗೆ ಹೇಳೋದು ನನಗೆ ತಿಳಿತಿಲ್ರಿ. ಸರಿಯಾಗಿ ಹೇಳ್ರಿ ನೀವು ಕ್ಲಿಯರ್ ಆಗಿ. ಎರಡು ಕಲ್ ದೋಸೆ ಎರಡು ಸಿಟ್ಟು ದೋಸೆ ಲಗುನ ತೊಗೊಂಡು ಬಾರಪ್ಪ. ಈಗ ಕೇಳ್ತ ಇಲ್ಲ ನಿನಗೆ ಮತ್ತೆ ಏನ್ರಿ ಮೇಡಮ್ ಅಂತ ಕೇಳ್ತೀನಿ. ಕಲ್ಲು ದೋಸೆ ಸಿಟ್ಟು ದೋಸೆ ಇದು ಎಲ್ಲಿ ಸಿಗ್ತದೆ ರೀ? ಇದನ್ನ ಎಲ್ಲಿಯೂ ನಾ ಕೇಳೇನೇ ಇಲ್ಲ, ಇದ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಹಾಂ ನಾವು ಹಳ್ಳಿಯವ್ರದೇವ ಅಂತ ಹೇಳಿ ನಮ್ಮನ್ನ ಬಕ್ರ ಮಾಡ್ಬೇಕಂತ ಮಾಡಿದ್ದೀನಿ. ಹೊರಗೆ ನಾವೆಲ್ಲ ಬೋರ್ಡ್ ಮೇಲೆ ನೋಡೇ ಬಂದಿದ್ದೆವು ಏನೇನೈತಿ ನಿಮ್ಮ ಹೋಟೆಲ್ದಾಗ ಅನ್ನೋದು. ನೀವು ಏನು ಹೇಳತ್ತೀರ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ರಿ ಮೇಡಮ್. ನಿಮ್ಮ ಹೋಟೆಲ್ ಮಾಲಕನ ಕರ್ಕೊಂಬ ಇಲ್ಲಂದಿದ್ದ ಏನು ತಿಳಿವತ್ತು ಬಿಡವತ್ತು ನಾವು ಹೇಳಿದ್ದ ಅಂತ ಅವ್ನು ಕೆಲಸಕ್ಕೆ ಇಟ್ಕೊಂಡು ಕುಂತಾರೆ ಇಲ್ಲಿ. ಕರಿ ಇಲ್ಲ ಅವ್ನು ಕೇಳ್ತಾನೆ ನಾನು. ಈ ಥರ ಐಟಮ್ ಅದು ನಮ್ಮ ಹೋಟೆಲ್ದಾಗ ಅದು ಸಿಗೋದಿಲ್ರಿ. ಅಂದ್ರೆ ನಾವು ಇಟ್ಕೊತಾನ ಕುಂತ್ಕಾಸ ಉಪಾಸನ ಹೊಳ್ಳಿ ಹೋಗ್ಬೇಕಂತ ಹೇಳ್ತೀನಿ. ನಮಗೆಲ್ಲ ಗೊತ್ತೈತಿ, ಹೊರಗೆಲ್ಲ ಬೋರ್ಡ್ ಹಾಕಿದಾರೆ ಏನೇನೈತೆ ಅನ್ನೋದೆಲ್ಲ ನಾವು ಕೇಳ್ಕೊಂಡನ ಬಂದಿದ್ದೆವು. ಐತನ ಅಂತಾನೆ ಒಳಗೆ ಬಂದಿದ್ದೇವೆ ನಾವು. ಇಟ್ಟಮಟ ಅಡ್ಡಾಡಿ ಬ್ಯಾಸೊತ್ತು ಹೊಟ್ಟೆ ಹಸೈತೆ ಅಂತ ಹೇಳಿ ತಿನ್ನಾಕ ಬಂದ್ರೆ ಹಿಂಗೆ ಮಾಡತ್ತೀನಿ, ತಂದು ಕೊಡಕ್ಕೆ ನಾಟಕ ಮಾಡತ್ತಿ. ಇನ್ನೇನ್ರಿ ನಿನಗೂ ಲಂಚ ಪಂಚ ಕೊಡಬೇಕು, ಅದಕ್ಕೆ ಹಿಂಗೆ ಏನ್ರ ಮಾಡತ್ತೀನ? ಯಾರ್ರಿ ನೀವು? ಎಲ್ಲಿಂದ ಬಂದಿರ್ವಿ? ಬೆಳಿಗ್ಗೆ ನಮ್ಮ ತಲೆ ತಿನ್ನಾಕ ಹೋಗ್ಬೇಡ್ರಿ. ಎಲ್ಲ ಅಂತ ಹೇಳ್ರಿ, ನಿಮ್ಗೊಂದು ಅರ್ಥ ಆಕತಿಲ್ಲ ನಿಮ್ಗೆ? ನಾವೇನು ನಿನ್ ತಿಲ್ ತಿನ್ನಾಕ ಬಂದಿಲ್ಲಪ್ಪ, ನಾವು ಕಲ್ ದೋಸೆ ತಿನ್ನಾಕ ಬಂದಿದ್ದೇವೆ, ಅದನ್ನ ತಂದು ಕೊಡ್ತಾ ಇಲ್ಲ. ಯಾವ ಹಳ್ಳಿ ಗುಗ್ಗುಗಳು ಬಂದಿರಿ? ಎಲ್ಲಿಂದ ಬಂದಿರಿ ನೀವು? ಎಲ್ಲಿಂದ ಯಾವ ಹೋಟೆಲ್ದಾಗ ನಿಮ್ಗೆ ಕಲ್ ದೋಸೆ ಮಾಡಿಕೊಡ್ತಿದ್ದಾರೆ? ಮೊದಲು ಸರಿಯಾಗಿ ನೋಡ್ಕೊಂಬರ್ರಿ ಬೋರ್ಡ್ನಾಗ, ಆಮೇಲೆ ಮಾತಾಡುವಂತ್ರೆ. ಅರ್ಧ ಸಾಲಿ ಕಲ್ತಿರ್ತಾವು, ಇಲ್ಲಿ ಬಂದು ನಮ್ಮ ತಲೆ ತಿನ್ಕೋತ ನಿಂತಿರ್ತಾವೆ ಇಲ್ಲಿ. ಯಾಕಪ್ಪ ಭಾಳ ಮಾತಾಡ್ತಿದ್ದಿಲ್ಲ ಹಳ್ಳಿ ಗುಗ್ಗುಗಳು ಹಂಗ ಹಿಂಗ ಅಂತ ಹೇಳಿ ನಿಮ್ಮ ಮಾಲಕನ ಕರೀಲಿ, ಅವ್ನ ಜೋಡಿನ ಮಾತಾಡಿ ಇಲ್ಲಿಂದ ಕೆಲಸದಿಂದ ತಗಸಿ ಹೋಗ್ತೇನೆ ನಾನು. ನಿನ್ನ ತಲೆ ತಿನ್ನೋಕತ್ತು ಯಪ್ಪ ಇವು ಬೆಳಿಗ್ಗೆ. ಏನಾತ ಎದಕ್ಕೆ ಬಾಯ್ ಮಾಡಿರ್ತಾರೆ ಹಿಂಗೆ? ಏನ ಶಾಂತಕ, ನಾವು ಹೇಳಿದ್ದ ಐಟಮ್ನ ತಂದು ಕೊಡವಲ್ಲ ಮತ್ತೆ ಸಿಕ್ಕಂಗ ನಮ್ಗೆ ಹಳ್ಳಿ ಗುಗ್ಗುಗಳ ಎಲ್ಲಿಂದ ಬಂದಿದ್ದೀರಿ ಏನ ಅಂತ ಹೇಳಿ ನಮ್ಗೆ ಅನ್ನತ ನೀವು. ಯಾಕೋ ಹೆಂಗೈತಿ ನಿಮ್ಮ ಮೈಗೆ? ಯಾಕೆ ಹಳ್ಳಿ ಗುಗ್ಗುಗಳು ಅಂತೀವಿ ನಮಗೂ ಎಲ್ಲ ಕಲ್ತೇವೆ ತೋನ, ನಮಗೂ ಎಲ್ಲ ಗೊತ್ತೈತಿ. ಅವ್ರು ಏನು ಆರ್ಡರ್ ಮಾಡತ್ತಾರ ಅನ್ನೋದು ನನಗೆ ಗೊತ್ತಾಗ್ತಿಲ್ರಿ, ಅವ್ರು ಸರಿಯಾಗಿ ಹೇಳಂತ ಹೇಳ್ರಿ. ನೀವು ಹೇಳಿದ ಏನು ತಿಳಿವತ್ತಲ್ಲ ಅವ್ನು ನೆಟ್ಟಂಗೆ ಹೇಳಲ್ಲ ಏನದ, ಅವನು ಏನು ಕಿವಿ ನೆಟ್ಟಂಗೆ ಕೇಳಿಸ್ತಾವೋ ಇಲ್ಲ, ಆಮೇಲೆ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳ್ದ ಅವಂಗ. ಎರಡು ಸುಟ್ಟು ದೋಸೆ ಎರಡು ಕಲ್ ದೋಸೆ ಹಂಗಂದ್ರೆ ಅದೇನದ ದ್ಯಾಮಿ ನಮಗೆ ತಿಳಿವತ್ತಲ್ಲ ಏನು ಆರ್ಡರ್ ಮಾಡ್ತೀನಿ. ಅಯ್ಯೋ ದ್ಯಾಮಿ ಅದೇನು ಆಗಿರ್ತೈತಿ ಅದು ಕಲ್ ದೋಸೆ ಸುಟ್ಟು ದೋಸೆ ಅಂದ್ರೆ ನೀನು ಮನೆ ಮಾಡ್ಕೊಂಡು ಹೋದನ. ಇಲ್ಲಿ ಹೋಟೆಲ್ಗೆ ಬರೋಕ್ಕಿಂತ ಪೈಲ ನೀವೇ ಹೇಳಿರಿಲ್ಲ ಅದನ್ನ ತಿನ್ನೋಣ ಅಂತ ಹೇಗ. ಮತ್ತೆ ಈಗ ಬಂದು ನನ್ನ ಅವ್ನ ಮುಂದೆ ಕಾಮಿಡಿ ಮಾಡತ್ತೀರಿ. ಅವ ಚಲೋ ಇರ್ತಾವು, ಮತ್ತೆ ಇಲ್ಲೇ ಅವ ಸ್ಪೆಷಲ್ ಅದಾವು, ಚಂದ ಭಾಳ ಮಾಡಿರ್ತಾರು. ಒಂದೊಂದು ತಿಂದ್ರೆ ಹೊಟ್ಟೆ ಕಲ್ಲು ಹಾಕಿದಂಗ ಆಕೈತಿ, ಅವನ್ನ ತಿನ್ನೋಣ್ರಿ ಅಂತ ಹೇಳಿರಿ ಇಲ್ಲ ನೀವು. ಮತ್ತೆ ಹಲ್ಕಿ ಶಾತಿರಿ. ಅಯ್ಯಯ್ಯ ಹುತ್ತು ಹೊಡ್ಸ್ಕೊಡ್ರಿ, ನಾ ಹೇಳಿನಿ ಎರಡು ಮಸಾಲೆ ದೋಸೆ ಅಂತ ಹೇಳಿ. ಅಂದ್ರೆ ಮಸಾಲೆ ದೋಸೆ ದೊಡ್ಡ ಮಾಡಿರ್ತಾರೆ ಇಲ್ಲಿ, ಅವನೊಂದೊಂದು ತಿಂದ್ರೆ ಹೊಟ್ಟೆ ಕಲ್ಲು ಹಾಕಿದಂಗ ಆಕೈತಿ ಅಂತ ಹೇಳಿನ. ಈಗ ಅದನ್ನ ಕಲ್ ದೋಸೆ ಅಂತ ಹೇಳತ್ತಾಳ. ನಾನು ಎರಡು ಸೆಟ್ ದೋಸೆ ಅಂತ ಹೇಳಿನಿ, ಅವು ಚಲೋ ಇದ್ದಾವು, ಭಾಳ ರುಚಿ ಇರ್ತಾವು, ಅವನ್ನ ತಿಂದು ಹೋದ್ರ ಅಂತ ಹೇಳಿ. ಇವ್ರು ಅದನ್ನ ಸುಟ್ಟು ದೋಸೆ ಅಂತ ಹೇಳ್ತಾರ. ಮನ್ಯಾಗ ಸುಟ್ಟು ತಿನ್ಬೇಕಿಲ್ಲ ನೀವು, ಇಲ್ಲಿ ಅದಕ್ಕೆ ಸುಟ್ಟು ದೋಸೆ ತಿನ್ನಕ್ಕೆ ಬಂದಿದ್ದೀರಿ. ಈಗ ಅವ್ನು ವೇಟ್ರದ ನಮ್ಮ ಹಳ್ಳಿ ಗುಗ್ಗುಗಳು ಅನ್ನೋ ಮಾಡಿಟ್ರಿ, ಅವ್ನು ನಗು ಹಂಗಾತ್ದ. ನೀವು ಹೋಗಪ್ಪ, ಎರಡು ಮಸಾಲೆ ದೋಸೆ ತೊಗೊಂಬ, ಎರಡು ಸೆಟ್ ದೋಸೆ ತೊಗೊಂಬ. ಆಯ್ತು ರೀ, ಹಿಂಗೆ ಹೇಳಿದ್ರೆ ತಂದು ಕೊಡ್ತೀನಿ. ಅವಾಗಿಂದ ನನ್ನ ತಲೆ ತಿನ್ನತ್ತಾರ, ನನ್ನ ತಲೆನೂ ಸಾಕೈತಿ. ಏನ ದ್ಯಾಮಿ ಏನಾರೇನಿ ಅಟ್ಟು ತಿಳಿದಿಲ್ಲ ನಿಮಗೆ ದೋಸೆ ಅಂತ ಹೇಳ್ಬೇಕು ಅನ್ನೋದು. ಸುಟ್ಟು ದೋಸೆ ಕಲ್ ದೋಸೆ ಇರ್ತಾವು, ಅದು ಅಟ್ಟು ತಿಳಿದಿಲ್ಲ ನಿಮಗೆ. ಯವ್ವ ನಿನ್ನ ಸಾಲಿ ಕಲ್ತಿರ್ತವ್ರ ಯವ್ವನ, ನೀವು ಸಾಲಿ ಕಲ್ತೀನಿ. ನೀವು ಹೇಳಿದ್ದೆಲ್ಲ ತಂದಿಟ್ಟಿದ್ದೇನ್ರಿ, ಮತ್ತೇನ್ರ ಬೇಕಾದ್ರೆ ಹೇಳ್ರಿ. ಆಯ್ತು ಗೊಪ್ಪ ಹೇಳ್ತೇವೆ. ದೋಸೆ ನೋಡಿ ಯವ್ವ ಬಾಯಿಗಿಟ್ಟ ಕರ್ಗೊಂಗದಾವು, ಎಷ್ಟು ರುಚಿ ಅದ ನೋಡಿ. ಮನ್ಯಾಗ ನಮಗೆ ಮಾಡಕ್ಕೆ ಬರೋದು ನೋಡಿ. ಅಂಥದ್ದು ಏನು ಹಾಕಿ ಮಾಡಿರ್ತಾರೆ ಆಮೇಲೆ ಯವ್ವ ಎಷ್ಟು ರುಚಿ ಆಗಿರ್ತಾವ ನೋಡಿ. ದ್ಯಾಮಿ ಹಂಗೆ ರುಚಿ ಆಗ್ಬೇಕಾದ್ರೆ ಅದ್ರ ಕಲ್ಲ ಹಾಕಿ ಮಾತಾಡ ಕಲ್ಲ. ಗತ್ಕೊಂಡ ಶಾಂತಕ ನೀ ಅದೇ ಹಿಡ್ಕೊಂಡು ನಕ್ಕೊಂತ ಕುಂತ ಬಿಡಾಕಿನ. ತಿನ್ರಿ ಕಪ್ಪ ತಿನ್ರಿ, ಊರಿಗೆ ಬಾಕಿ ಆಕೈತಿ. ಏನಾರ ಬೇಕನ್ರಿ? ಕಾಫಿ ಮತ್ತು ಟೀ ಅದು ಏನು ಬೇಡಪ್ಪ, ಬಿಲ್ ಕೊಡು ನಮಗೀಗ. ಹಾಂ ಬಿಲ್ ಇಟ್ಟಿದ್ದಾನೆ ನೋಡ್ರಿ. ಹಾಂ ಆಯ್ತು ತಗೋಪ್ಪ. ಹಾಂ ಎಷ್ಟಾಗೈತಿ ಬಿಲ್? ಹಾಂ ಅದ್ರಾಗ ಐತೆ ನೋಡ್ರಿ, ಮತ್ತು ನಾನೇನು ಹೇಳೋದು ಅದ್ರಾಗೆಲ್ಲ ಐತೆ ನೋಡ್ರಿ, ಸರಿಯಾಗಿ ನೋಡ್ರಿ ಅಲ್ಲಿ. ಹಾಂ ಎರಡು ಸೆಟ್ ದೋಸೆ ಎರಡು ಮಸಾಲೆ ದೋಸೆ ಇಟ್ಟು ಬಿಲ್ಲ ಏನು ಬಕ್ರ ಮಾಡತ್ತೀರ ನಮ್ಮನ್ನು ನೀವು ಹಳ್ಳ್ಯಾರ ಅಂತ ಹೇಳಿ? ನಮ್ಮ ತಲೆ ನಿಮ್ಗೆ ಬೋಳ್ಸ್ಬೇಕಂತ ಮಾಡಿದ್ದೀನ. ರೇಟ್ ಐತಪ್ಪ ನಿಮ್ಮ ಹೋಟೆಲ್ದಾಗ ಒಂದು ಮಸಾಲೆ ದೋಸೆ ಇದೆ ಬರೀ 500 ರೂಪಾಯಿ ಐತ್ರಿ ಒಂದು ಮಸಾಲೆ ದೋಸೆಗೆ. ನೀವು ಎಷ್ಟು ಇದನ್ನು ಮಾಡತ್ತೀರಲ್ಲ? ಹಾಂ ಒಟ್ಟೆ ಎಲ್ಲ ಕೂಡಿ 2000 ರೂಪಾಯಿ ಬಿಲ್ ಆಗಿದೆ. ಅಯ್ಯೋ ದೇವ್ರ, ಏನೋ ಯಪ್ಪ ಒಂದು ಮಸಾಲೆ ದೋಸೆ 500 ರೂಪಾಯಿ ಅಂದ್ರೆ ಅಂಥದ್ದು ಏನು ಹಾಕಿದ್ದೀವಿ ಇದ್ರಾಗ? ಏನು ಬಂಗಾರ ಹಾಕಿ ಮಾಡಿದ್ದೀನಿ ಅದ್ರಾಗ? ನಮ್ಮ ಊರಾಗ 100 ರೂಪಾಯಿದಾಗ 4 ಮಂದಿ ತಿಂತಿದ್ದು ನಾವು. ಇಲ್ಲಿರೋದು ಅಷ್ಟ ರೇಟ್ ರೀ, ನೀವು ಕೊಡಾಕಬೇಕಾಗತ್ತೆ ಬಿಲ್. ಪೈಲ ನಾವು ಕಾಡಿಸ್ದು ಅಂತ ಹೇಳಿ ಅದೇ ಸಿಟ್ಲೇನೆ ಇವ ಅಷ್ಟು ಬಿಲ್ ತಂದು ಹಚ್ಚಿದಾನೆ ಆಮೇಲೆ ನೋಡ್ರಿ. ರೀ ನಮ್ಗೆ ಹಂಗೆ ಮಾಡಕ್ಕೆ ಬರೋದಿಲ್ಲ, ಅಲ್ಲೇ ಕಂಪ್ಯೂಟರ್ದಾಗ ಬಿಲ್ ಬರ್ತ್ರಿ, ನಮ್ಮ ಕೈಯಾಗ ಏನು ಇರೋದಿಲ್ಲ, ಬಿಲ್ ಪ್ರಕಾರ ನಾವು ಕೊಡಬೇಕಾಗತ್ತೆ. ಆ ಕಂಪ್ಯೂಟರ್ಗೆ ನಿಮ್ಗೆ ಬುದ್ಧಿ ಕಲಿಸಿರ್ತೀರಿ, ನೀವು ಹೇಳಿದ್ರೆ ಕೇಳ್ತಿತ್ತಲ್ಲ. ಮಾರಾಯ ಎಂತ ಹಣೆ ಬರೋ ಮಾರಾಯ, ಬೆಳಿಗ್ಗೆ ಎಂಥ ಕಸ್ಟಮರ್ ಸಿಕ್ಕರು ಮಾರಾಯ, ನನಗೆ ತಲೆ ತಿನ್ನು ಕಸ್ಟಮರ್ ಸಿಕ್ಕರಲ್ಲಪ್ಪ ಮಾರಾಯ. ನಮಗೆ ಟೀಟ್ ಬಿಲ್ ಕೊಡಕ್ಕಾಗೋದಿಲ್ಲಪ್ಪ. ಬೇಕಾದ್ರೆ ಬಾನಿ ನಮ್ಮ ಊರಿಗೆ, ನಮ್ಮ ಊರ ಹೋಟೆಲ್ದಾಗ 10 ದೋಸೆ ಕೊಟ್ಟು ಕಳಿಸ್ತಾರೆ ನೋಡಿ.
ಅವ 10 ದೋಸೆ ನನ್ನ ನೀ ಇಲ್ಲಿ ಮಾಡ್ಕೊಂಡ ನಮ್ಮ ರೊಕ್ಕ ಸಮ ಮಾಡ್ಕೊಂಡ್ಬಿಡ ಇಲ್ಲಿ. 5 ಸ್ಟಾರ್ ಹೋಟೆಲ್ ಐತಿ, ಅದು ಎಷ್ಟು ಇರ್ತೈತೆ ಅಷ್ಟು ಬಿಲ್ ಕೊಡಬೇಕಾಕತಿ. ಕೊಡಾಕಲಿಲ್ಲ ಅಂದ್ರೆ ಇಲ್ಲಿ ಬಾಂಡೆ ತಿಕ್ಕಾಗ ನಡ್ರಿ ಅಲ್ಲಿ. ಅಂದ್ರೆ ಶಾಂತಕ್ಕ ಇವು 2,000 ರೂಪಾಯಿ ಬಿಲ್ ಹೆಂಗ್ ತುಂಬುದು? 2,000 ರೂಪಾಯಿ ಸಂತಿ ತಂದ್ರೆ ನಾವು ತಿಂಗಳ ಗಂಟೆ ತಿಂತೇವೆ ಮನ್ಯಾಗ. ಇವ್ರಿಗೆ ಒಂದು ದಾಸಿಗೆ 2,000 ರೂಪಾಯಿ ಕೊಡುದು. ಇವ್ರು ಮಂದಿನ ಲೂಟಿ ಮಾಡಕನ ನಿಂತಿದಾರ. ಹೋಟೆಲ್ಗಳು ತಕ್ಕೋದು ತಮ್ಮ ದೈನ್ಯ ಹಾಕೊಂತ ಹೊಂಟಾರು. ಮಂದಿನ ಬೋಳ್ಸೋದು ಅವ ಭಿಕ್ಷೆ ಬೇಡ್ಕೊಂತಾನ ಅಡ್ಡಾಡ್ತಾವ. ನೀವು ಹಿಂಗ್ ಮಾಡ್ಬೇಡಪ್ಪ, ಒಂದಿಟ್ಟು ನಿಯತ್ಲೆ ಬಿಲ್ ಕೊಡೋದನ್ನ ಕಲ್ಕೊರಿ. ಬರ್ತು ಮುಂದೆ ಹೋಟೆಲ್ ನೋಡ್ಕೊಂಡ್ ಬರ್ಬೇಕ್ರಿ. ಇದು 5 ಸ್ಟಾರ್ ಹೋಟೆಲ್ ರೀ, ಇಲ್ಲಿ ಬಿಲ್ ಇರೋದು ಅಷ್ಟೇ ರೀ. ಇನ್ನು ಏನು ಮಾಡಿದ್ರಿ ಏವ ಇಲ್ಲಿ? ಈಗ ನಾವೇನೇನು ಇಲ್ಲಿ ಬಾಂಡೆ ತಿಕ್ತೇವೋ ಏನು ಬಿಲ್ ಕೊಟ್ಕಾಸ್ ಮನೆಗೆ ಹೋಗ್ತೇವೋ ಅನ್ನೋದನ್ನ ಮುಂದಿನ ವಿಡಿಯೋದಾಗ ಕಾದ್ ನೋಡ್ರಿ. ಈಗ 2,000 ರೂಪಾಯಿ ಬಿಲ್ ಆದ್ರೆ ನಾವು ಇದನ್ನ ಕೊಡ್ಬೋದು ಏನು ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ.